ಇನ್ನು ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರದ ಬಾಹುಗಳಿವೆ. ಪಿತೂರಿ ಮಾಡಿರುವ 6 ಜನರ ಹಿಂದೆ ದೊಡ್ಡ ತಿಮಿಂಗಿಲ ಇದೆ. ಅಂದ್ರೆ ಕೇವಲ ಚಿಕ್ಕ ಚಿಕ್ಕ ಮೀನುಗಳಷ್ಟೇ. ಇದರ ಹಿಂದೆ ತಿಮಿಂಗಿಲ. ಮೊದಲು ಆ ಸೂತ್ರಧಾರನ ಬಗ್ಗೆ ಪತ್ತೆ ಹಚ್ಚಬೇಕು, ಆ ಸೂತ್ರಧಾರನನ್ನ ಬಂಧಿಸಿ ಜೈಲಿಗೆ ಓಡಿಸಬೇಕು ಹೆಂಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರೋ ಸ್ಟೇಟ್ಮೆಂಟ್. ಅಂದ್ರೆ ಪುಡಿ ಮೀನುಗಳು, ಪುಡಿಗಾಸು ಈಗ ಸಿಕ್ಕಿರೋದು, ದೊಡ್ಡ ತಿಮಿಂಗಿಲ ಹಿಂದಿದೆ, ಅಂತಾರಾಷ್ಟ್ರೀಯ ಮಟ್ಟದ ಲಿಂಕ್ ಇದೆ, ಅವ್ರಗಳನ್ನ ಹುಡುಕುವ ಪ್ರಯತ್ನ ಆಗಬೇಕು ಅಂತಿದ್ದಾರೆ. ಡೆಫಿನೆಟ್ಲಿ ಇನ್ ಕೇಸ್ ಹೌದು ಅನ್ನೋದಾದ್ರೆ ಅದಾಗಲೇಬೇಕು. ಇದಕ್ಕೆ ಇಲ್ಲೇ ಇತಿಶ್ರೀ ಆಡಬೇಕು. ಹಿಂದುತ್ವ ಅಥವಾ ಇಂತಹ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಏನಾದರೂ ಒಂದು ಹುನ್ನಾರವನ್ನ ಪ್ಲಾನ್ ಮಾಡ್ತೀವಿ ಅಂತ ಇನ್ ಮುಂದಕ್ಕೆ ಯಾರಾದ್ರೂ ಬಂದ್ರೆ ಈ ಕೇಸ್ ಇದೆಯಲ್ಲ ಅವರಿಗೆ ತಕ್ಕ ಪಾಠ ಆಗಬೇಕು. ಧರ್ಮಸ್ಥಳ ಫೈಲ್ಸ್ ಅನ್ನುವಂತಹ ಹೆಸರು ಬೆಚ್ಚು ಬೀಳಿಸ್ಬೇಕು. ಹಿಂದುತ್ವ, ಪುಣ್ಯಕ್ಷೇತ್ರಗಳು, ಮಂಜುನಾಥ್ ಸ್ವಾಮಿ ಇಂತಹ ವಿಚಾರಗಳಿಗೆ ಕೈ ಹಾಕೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡ್ಕೊಳ್ಳುವಂಗಾಗಬೇಕು ಈ ಕೇಸ್. ಬಿಜೆಪಿ ನಿರಂತರವಾಗಿ ಈ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಷಡ್ಯಂತ್ರದ ಬಾಹುಗಳಿದೆ. ಬಹಳ ಜನ ನಗರ ನಕ್ಸಲರು ಇದರ ಜೊತೆ ಇದ್ದಾರೆ. ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದಿರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಗೆ ಇವತ್ತು ಡೌಟ್ ಇರೋದು, ಈ ಷಡ್ಯಂತ್ರದ ಹಿಂದೆ ಇರುವಂತ ದೊಡ್ಡ ಕೈ ಯಾವುದು? ಸೂತ್ರಧಾರ ಷಡ್ಯಂತ್ರ ಮಾಡಿದವರು 6 ಜನ. ಆದ್ರೆ ಈ 6 ಜನಕ್ಕೆ ಹಣ ಸಹಾಯ ಮಾಡಿದವರು ಯಾರು? ಪ್ರೇರಣೆ ಕೊಟ್ಟವರು ಯಾರು? ಆ ತಿಮಿಂಗಲವನ್ನ ಕಂಡುಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅಲ್ಲಿ ವೈಫಲ್ಯ ಆಗಿದೆ ಅಂತ ನನ್ಗನ್ಸುತ್ತೆ. ಆದ್ರಿಂದ ಇವತ್ತೇನ್ ಮಾಡಿದ್ದಾರೆ ಅದನ್ನ ನಾವು ಮೆಚ್ಚುತ್ತೀರಿ. ಆದರೆ ಇದನ್ನೆಲ್ಲ ಸೂತ್ರಧಾರ